ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಶ್ರೀ ವಿದ್ಯಾಗಣಪತಿ ಯಂತ್ರ ಮಂತ್ರ ಅನುಷ್ಠಾನ ತಿಳಿಯೋಣ. ವೀಕ್ಷಕರೇ, ನಮ್ಮ ವಾಹಿನಿಯ ಅನೇಕ ವೀಕ್ಷಕ ಮಿತ್ರರು ನಮಗೆ ಕರೆ ಮಾಡಿ, ಗುರುಗಳೇ, ವಿದ್ಯಾರ್ಥಿಗಳಿಗೆ ಶಾಲೆಗಳು ಪ್ರಾರಂಭವಾಗಿವೆ, ನಮ್ಮ ಮಕ್ಕಳಿಗೆ ಜ್ಞಾಪಕ ಶಕ್ತಿಯ ಕೊರತೆ, ವಿದ್ಯಾಭ್ಯಾಸದಲ್ಲಿ ಅನೇಕ ತೊಂದರೆಗಳು ಬರುತ್ತಿವೆ, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉನ್ನತಿ ಆಗುತ್ತಿಲ್ಲ, ಆರೋಗ್ಯದಲ್ಲಿ ಸಮಸ್ಯೆಗಳು ಕಂಡುಬರುತ್ತಿವೆ, ವಿದ್ಯಾಭ್ಯಾಸದಲ್ಲಿ ಅನೇಕ ರೀತಿಯ ಅಡೆತಡೆಗಳು ಇನ್ನೂ ಮುಂತಾದ ವಿಷಯಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡು ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ಯಂತ್ರ ಮಂತ್ರಗಳನ್ನು ತಿಳಿಸಿ ಎಂದು ಕೇಳಿದ್ದೀರಾ. ನಿಮ್ಮ ಅಭಿಪ್ರಾಯಕ್ಕೆ ಸ್ಪಂದಿಸುವ ಪ್ರಯತ್ನ ನಮ್ಮದಾಗಿದೆ. ವಿದ್ಯಾರ್ಥಿಗಳ ಆರೋಗ್ಯ, ವಿದ್ಯಾಭ್ಯಾಸ ತೊಂದರೆಗಳಿಗೆ, ಅಡೆತಡೆಗಳಿಗೆ ಅನೇಕ ಕಾರಣಗಳಿವೆ. ಜನಲಗ್ನದಲ್ಲಿ ವಿದ್ಯಾಭ್ಯಾಸಕ್ಕೆ ಪ್ರಮುಖವಾಗಿ ಬುಧ ಮತ್ತು ಗುರುಗ್ರಹಗಳು ಪರಿಣಾಮಕಾರಿಯಾಗಿರುತ್ತವೆ ಮತ್ತು ಜನನ ಲಗ್ನದಲ್ಲಿ 2ನೇ, 3ನೇ ಮತ್ತು 4ನೇ ಸ್ಥಾನದ ಗ್ರಹಗಳ ಸ್ಥಿತಿ ವಿದ್ಯಾಭ್ಯಾಸದ ಮೇಲೆ ತುಂಬ ಪ್ರಭಾವ ಬೀರುತ್ತವೆ. ಕುಂಡಲಿಯನ್ನು ಪರಿಶೀಲಿಸಿ ತಿಳಿಯಬೇಕಾಗುತ್ತದೆ. ಇನ್ನು ವಿದ್ಯಾಭ್ಯಾಸದ ಅಡೆತಡೆಗಳಿಗೆ ನಿವಾರಣೆಗೆ ಶ್ರೀ ವಿದ್ಯಾ ಗಣಪತಿ ಯಂತ್ರ ಮಂತ್ರ ಅನುಷ್ಠಾನವು ಸಾರ್ವತ್ರಿಕವಾಗಿ ಶುಭ ಫಲವನ್ನು ಕೊಡುತ್ತದೆ. ಈ ಯಂತ್ರ ಮಂತ್ರ ಅನುಷ್ಠಾನದಿಂದ ವಿದ್ಯಾರ್ಥಿಗಳಿಗೆ ಗ್ರಹಗಳ ಬಾಧೆಯಿಂದ, ಇನ್ನೂ ಅನೇಕ ಕಾರಣಗಳಿಂದ ಮಂದಬುದ್ಧಿ, ಅನಾರೋಗ್ಯ, ಗ್ರಹ ಮತ್ತು ಶತ್ರುಗಳ ಬಾಧೆ, ಜ್ಞಾಪಕ ಶಕ್ತಿಯ ತೊಂದರೆ ಇವೆಲ್ಲವುಗಳ ನಿವಾರಣೆಗೆ ಮತ್ತು ಜ್ಞಾಪಕ ಶಕ್ತಿಯ ವೃದ್ಧಿ, ವಿದ್ಯಾಭ್ಯಾಸದಲ್ಲಿ ಆಸಕ್ತಿ, ಚುರುಕುತನ, ಲವಲವಿಕೆಯಿಂದ ಇರುವ ಇನ್ನೂ ಮುಂತಾದ ಪ್ರಯೋಜನಗಳನ್ನು ಈ ಯಂತ್ರದಿಂದ ನಾವು ಅನುಕೂಲ ಪಡೆದುಕೊಳ್ಳಬಹುದು. ಬನ್ನಿ ವೀಕ್ಷಕರೇ, ಈ ತಂತ್ರಸಾರವನ್ನು ಮಾಡುವ ವಿಧಾನ ತಿಳಿಯೋಣ. ಪ್ರಯೋಗಕ್ಕೆ ಮೊದಲು ನೀವು 3 ಇಂಚು ಅಗಲ ಮತ್ತು ಉದ್ದದ ತಾಮ್ರದ ತಗಡು, ಬಿಳಿ ಎಕ್ಕದ ಬೇರು, ಬೆಳ್ಳಿ ಅಥವಾ ತಾಮ್ರದ ತಾಯತ ಮತ್ತು ಪೂಜಾ ಸಾಮಗ್ರಿಗಳು. ಒಂದು ವಿಶೇಷವಾದ ಶುಭ ದಿನದಲ್ಲಿ, ಅಂದರೆ ಗುರುವಾರ, ಭಾನುವಾರ, ಪುಷ್ಯ ನಕ್ಷತ್ರವಿದ್ದ ದಿನ ತುಂಬ ಒಳ್ಳೆಯದು. ಇಲ್ಲವಾದಲ್ಲಿ ಗುರುವಾರ ಅಥವಾ ಭಾನುವಾರದಲ್ಲಿ, ಪೌರ್ಣಮಿಯಂಥ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಅಭಿಮುಖವಾಗಿ ಕುಳಿತು ಸ್ಕ್ರೀನ್ ಮೇಲೆ ತಿಳಿಸಿದ ರೀತಿಯಲ್ಲಿ ಯಂತ್ರ ರಚನೆಯನ್ನು ಮಾಡಿ. ಯಂತ್ರ ರಚನೆಯ ನಂತರದಲ್ಲಿ ಯಂತ್ರದ ಮಧ್ಯಭಾಗದಲ್ಲಿ ನಾವು ತಿಳಿಸಿರುವ ರೀತಿಯಲ್ಲಿ ಬೀಜಾಕ್ಷರಗಳನ್ನು ತಪ್ಪಿಲ್ಲದೆ ಸರಿಯಾಗಿ ಬರೆಯಿರಿ. ನಂತರ ಯಂತ್ರಕ್ಕೆ ಯಥಾಶಕ್ತಿ ಅರಿಶಿಣ, ಕುಂಕುಮ, ಗಂಧ, ವಿಭೂತಿ, ಅಕ್ಷತೆ, ಇನ್ನು ಮುಂತಾದ ಅನೇಕ ರೀತಿಯ ಹೂಗಳು, ಭಕ್ತಿಯಿಂದ ಪೂಜೆ ಮಾಡಿ ಆರತಿ ನೈವೇದ್ಯವನ್ನು ಮಾಡಿ. ನಂತರದಲ್ಲಿ ನೀವು ಮನಸ್ಸಿನಲ್ಲಿ ವಿದ್ಯಾ ಗಣಪತಿಯನ್ನು ಸ್ಮರಿಸಿ, ನಂತರ ಸ್ಕ್ರೀನ್ ಮೇಲೆ ತಿಳಿಸಿರುವ ಶ್ರೀ ವಿದ್ಯಾ ಗಣಪತಿಯ ಮಂತ್ರವನ್ನು 25 ನಿಮಿಷ ಅಥವಾ 30 ನಿಮಿಷಗಳ ಕಾಲ, ಇಲ್ಲವಾದಲ್ಲಿ 108 ಸಾರಿ ಮಂತ್ರ ಜಪವನ್ನು ಮಾಡಬೇಕಾಗುತ್ತದೆ.
ಮಂತ್ರ ಈಗಿದೆ: ಓಂ ಗಂ ಗಣಪತಯೇ ನಮಃ. ಇನ್ನೊಮ್ಮೆ ಹೇಳುತ್ತೇನೆ: ಓಂ ಗಂ ಗಣಪತಯೇ ನಮಃ ಎಂದು ಜಪ ಮಾಡಿದ ನಂತರದಲ್ಲಿ ಯಂತ್ರ ಮತ್ತು ಬಿಳಿ ಎಕ್ಕದ ಬೇರನ್ನು ಸೇರಿಸಿ ತಾಯತದಲ್ಲಿ ಭದ್ರಪಡಿಸಿ ಮತ್ತೊಮ್ಮೆ ಪೂಜೆಯನ್ನು ಮಾಡಿ ವಿದ್ಯಾರ್ಥಿಗಳು ತಮ್ಮ ಕೊರಳಲ್ಲಿ ಧರಿಸಿಕೊಳ್ಳುವುದರಿಂದ ವಿದ್ಯಾರ್ಥಿಗಳಿಗೆ ಬರುವ ವಿದ್ಯಾಭ್ಯಾಸದ ಅನೇಕ ರೀತಿಯ ವಿಘ್ನಗಳು ನಿವಾರಣೆಯಾಗಿ ಚೈತನ್ಯ ವೃದ್ಧಿಯಾಗುತ್ತದೆ. ಮಂದಬುದ್ಧಿ, ಕಿರಿಕಿರಿ ಮಾಡುವ ಸ್ವಭಾವ ಕಡಿಮೆಯಾಗುತ್ತದೆ. ಅನಾರೋಗ್ಯ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಗ್ರಹಬಾಧೆಗಳು ನಿವಾರಣೆಯಾಗಿ ಜ್ಞಾಪಕ ಶಕ್ತಿ, ಸ್ಮರಣಶಕ್ತಿ ವೃದ್ಧಿಯಾಗಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ನೋಡಬಹುದು. ವೀಕ್ಷಕರೇ, ಈ ತಂತ್ರ ಸಾರವನ್ನು ನೀವು ಆಚರಿಸಿ ನಿಮ್ಮ ಬಂಧು ಮಿತ್ರರಿಗೂ ತಿಳಿಸಿ. ನಿಮಗೂ ನಿಮ್ಮ ಮಕ್ಕಳಿಗೂ ವಿದ್ಯಾ ಗಣಪತಿಯ ಆಶೀರ್ವಾದ ಇರಲಿ ಎಂದು ಆಶಿಸುತ್ತೇವೆ. ವೀಕ್ಷಕರೇ, ನಿಮ್ಮ ಜನ್ಮ ಜಾತಕ ದೋಷ ತೊಂದರೆಗಳಿಗೆ, ವಾಸ್ತು ದೋಷಗಳಿಗೆ ಜಾತಕವನ್ನು ಪರಿಶೀಲಿಸಿ ಮತ್ತು ಪ್ರಶ್ನಶಾಸ್ತ್ರದ ಮೂಲಕ ನಿಖರ ಸರಳ ಪರಿಹಾರವನ್ನು ತಿಳಿಸುತ್ತೇವೆ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಿ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.